ಈಗ ನೀವು ರಾಮದಾಸ್ ಅಂತ ಕರಿತೀರಲ್ಲ, ನಾನು ಆ ವ್ಯಕ್ತಿಯ ವಿಡಿಯೋ ನೋಡ್ತಿದ್ದೆ. ಅವರು ಅಮೆರಿಕದವರು. ಅಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ರು 70ರ ದಶಕದಲ್ಲಿ, ಬಹುಶಃ 60ರಲ್ಲಿ ಅನ್ಸತ್ತೆ. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ರು. LSD ಡ್ರಗ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡ್ತಿದ್ರು. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ LSDಯನ್ನ ಉತ್ಪಾದಿಸ್ತಿದ್ರು ಕೂಡ. ಇದು ನಿರ್ವಾಣಕ್ಕೆ ದಾರಿಯಾಗತ್ತೆ ಅನ್ಕೊಂಡಿದ್ರು. ಕ್ಯಾಲಿಫೋರ್ನಿಯಾ ಬಹಿರಂಗವಾಗಿ ಜಾಹೀರಾತು ನೀಡಿತ್ತು, ಭಾರತದಲ್ಲಿ ಇದಕ್ಕೆ 12 ವರ್ಷ ಬೇಕಾಗತ್ತೆ, ಇಲ್ಲಿ ಚಿಟಿಕೇಲಿ ಆಗತ್ತೆ ಅಂತ. ರಾಮದಾಸ್ ಭಾರತಕ್ಕೂ ಬಂದ್ರು, ತಮ್ಮ LSD ಮಾತ್ರೆ ಜೊತೆ. ಅವರಿಗದು ರೂಢಿಯಾಗಿ ಬಿಟ್ಟಿತ್ತು. ದಿನಕ್ಕೆ 2-3 LSD ನುಂಗ್ತಿದ್ರು. ಅವರು ನೀಮ್ ಕರೋಲಿ ಬಾಬಾ ಹತ್ರ ಬಂದ್ರು. ಅವರೊಬ್ಬ ಯೋಗಿ, ಅಪಾರ ತಾಂತ್ರಿಕ ಸಾಮರ್ಥ್ಯ ಇರೋ ವ್ಯಕ್ತಿ. ತಾಂತ್ರಿಕ ಅನ್ನೋದ್ರ ಬಗ್ಗೆ ನಿಮಗಿರೋ ತಪ್ಪು ಕಲ್ಪನೆನ ಸರಿ ಮಾಡಬೇಕು. ಸಾಮರ್ಥ್ಯ ಇರೋ ವ್ಯಕ್ತಿ ತಾಂತ್ರಿಕ. ಯಾವ ಸಾಮರ್ಥ್ಯನೂ ಇಲ್ಲದೆ ಬರೀ ಪುಸ್ತಕ ಓದ್ಕೊಂಡಿರೋನು ತಾಂತ್ರಿಕನೂ ಅಲ್ಲ ಅಥವಾ ಗುರುನೂ ಅಲ್ಲ. ಯಾವ ರೀತಿಲೂ ಆತ ಗುರು ಆಗೋಕೆ ಯೋಗ್ಯ ಅಲ್ಲ. ನೀಮ್ ಕರೋಲಿ ಬಾಬಾ ಒಬ್ಬ ತಾಂತ್ರಿಕರಾಗಿದ್ರು, ಒಬ್ಬ ಮಹಾನ್ ವ್ಯಕ್ತಿ, ಹನುಮಂತನ ಆರಾಧಕರು. ರಾಮದಾಸ್ ನೀಮ್ ಕರೋಲಿ ಬಾಬಾ ಹತ್ರ ಸ್ವರ್ಗದಿಂದ ಅದ್ಭುತ ವಸ್ತು ತಂದಿದ್ದೀನಿ, ಇದನ್ನ ತಗೊಂಡ್ರೆ ತಿಳ್ಕೋಬೇಕಾದ ಎಲ್ಲಾನೂ ತಿಳಿಯತ್ತೆ, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಅಂದ್ರು. ನೀಮ್ ಕರೋಲಿ ಬಾಬಾ ಏನದು ತೋರಿಸು ಅಂದರು. ರಾಮದಾಸ್ ಒಂದ್ ಸ್ವಲ್ಪ ಕೊಟ್ರು. ನಿನ್ನ ಹತ್ರ ಎಷ್ಟಿದೆ ತೋರಿಸು ಅಂದ್ರು. ಅವರ ಹತ್ರ ಸುಮಾರಿತ್ತು, ಹಲವು ದಿನ ಅಥವಾ ತಿಂಗಳುಗಳವರೆಗೆ ಸಾಕಾಗೋವಷ್ಟು. ಅದನ್ನ ನನಗೆ ಕೊಡು ಅಂದ್ರು. ರಾಮದಾಸ್ ಅದನ್ನ ಕೊಟ್ರು. ಒಂದು ಹಿಡಿ LSDಯನ್ನ ಹಾಗೆ ಬಾಯಿಗೆ ಹಾಕೊಂಡು ನುಂಗಿಬಿಟ್ರು. ನಂತರ ಅಲ್ಲೇ ಕೂತು ತಾವೇನ್ ಮಾಡ್ತಿದ್ರೋ ಅದನ್ನ ಮುಂದುವರೆಸಿದ್ರು. ಮಾತ್ರೆಗಳ ಪ್ರಭಾವದಿಂದ ಬಾಬಾ ಸತ್ತೇ ಹೋಗ್ತಾರೆ ಅಂತ ರಾಮದಾಸ್ ನೋಡ್ತಾ ಇದ್ರು. ಆದ್ರೆ ಬಾಬಾರಲ್ಲಿ LSDಯ ಯಾವ ಪ್ರಭಾವನೂ ಕಾಣಲಿಲ್ಲ. ಅವರು ಆರಾಮಾಗಿದ್ರು. ಇಂಥ ಮೂರ್ಖತನ ಮಾಡ್ತಾ ಜೀವನ ವ್ಯರ್ಥ ಮಾಡ್ತಿದೀಯ, ಇದು ಅತೀತಕ್ಕೆ ದಾರಿಯಾಗಲ್ಲ ಅಂತ ರಾಮದಾಸ್ಗೆ ಅರ್ಥ ಮಾಡಿಸೋಕೆ ಬಾಬಾ ಹಾಗೆ ಮಾಡಿದ್ರು. ಬಾಬಾಗೆ ರಾಮದಾಸ್ ಮೇಲಿದ್ದ ಪ್ರೀತಿಯಿಂದಲೋ ಅಥವಾ ರಾಮದಾಸರ ಪ್ರಾಮಾಣಿಕತೆ ಮತ್ತು ತಿಳಿದುಕೊಳ್ಳೋಕೆ ಇರೋ ತೀವ್ರ ಇಚ್ಛೆಯಿಂದಲೋ ಒಂದು ವಿಶೇಷ ಆಯಾಮ ನಿಸ್ಸಂದೇಹವಾಗಿ ಅವರಿಗೆ ಒಲಿಯಿತು. ಯಾಕಂದ್ರೆ ರಾಮದಾಸ್ ತಮ್ಮ ಸ್ವಂತ ಸಾಮರ್ಥ್ಯದಿಂದ ರಾಮದಾಸ್ ಆಗ್ಲಿಲ್ಲ. ರಾಮದಾಸ್ ತಮ್ಮದೇ ಸಾಧನೆಯಿಂದ ರಾಮದಾಸ್ ಆಗ್ಲಿಲ್ಲ. ರಾಮದಾಸ್ ಆಗಿದ್ದು ಯಾಕಂದ್ರೆ ನೀಮ್ ಕರೋಲಿ ಬಾಬಾ ಅವರಂತ ವ್ಯಕ್ತಿ ಹತ್ರ ಬರೋವಂತ ಬುದ್ಧಿವಂತ ಕೆಲಸ ಮಾಡಿದ್ರಿಂದ, ಅವರ ಒಂದು ವಿಶೇಷ ಅಂಶವನ್ನ ಮೈಗೂಡಿಸಿಕೊಂಡಿದ್ರಿಂದ. ಬಾಬಾ ಬೇರೊಂದು ಆಯಾಮಕ್ಕೆ ದಾರಿಯಾಗೋ ದ್ವಾರಗಳನ್ನು ನಿರ್ಮಿಸೋಕೆ ಬಯಸಿದ್ರು. ಹಾಗಾಗಿ ಒಂದನ್ನ ನಿರ್ಮಿಸಿ ಅಮೆರಿಕಾಗೆ ಕಳಿಸಿದ್ರು.